ಹಾಯ್ ಫ್ರೆಂಡ್ಸ್, ನಾನು ನಾರಾಯಣ್. ಇವತ್ತು ಈ ವಿಡಿಯೋದಲ್ಲಿ ಮೈಸೂರು ಮಡಿಕೇರಿ ಎಕನಾಮಿಕ್ ಕಾರಿಡಾರ್ನ ಭಾಗವಾಗಿ ನಿರ್ಮಾಣ ಆಗ್ತಿರುವಂತಹ ಮೈಸೂರು ಕುಶಾಲನಗರ ಎಕ್ಸ್ಪ್ರೆಸ್ ವೇ ಇದ್ರ ಬಗೆಗಿನ ಎಲ್ಲ ವಿವರಗಳನ್ನ ಹೇಳ್ತಾ ಹೋಗ್ತೀನಿ. ವೆಲ್ಕಮ್ ಟು ಮೈ ಚಾನಲ್ ಅಸೆಟ್ ಕನ್ನಡ. ಸ್ನೇಹಿತರೆ, ಈ ವಿಡಿಯೋನ ನೀವು ತಪ್ಪದೆ ಕಡೆವರೆಗೂ ನೋಡಿ. ಬೆಂಗಳೂರಿಂದ ಬಂಟ್ವಾಳಕ್ಕೆ ಸಂಪರ್ಕ ಕಲ್ಪಿಸುವಂತ 376 ಕಿಲೋಮೀಟರ್ ಉದ್ದ ಇರುವಂತ NH275 ನ ಪಕ್ಕದಲ್ಲೇ ಪ್ಯಾರಲಲ್ ಆಗಿ ನಿರ್ಮಾಣ ಆಗ್ತಿರುವಂತ ಈ ಒಂದು ಗ್ರೀನ್ ಫೀಲ್ಡ್ ಎಕ್ಸ್ಪ್ರೆಸ್ ವೇ. ಈ ರಸ್ತೆ ಎಷ್ಟು ಉದ್ದ ಇರಲಿದೆ, ಈ ರಸ್ತೆಯ ನಿರ್ಮಾಣಕ್ಕೆ ಎಷ್ಟು ಹಣ ವೆಚ್ಚ ಆಗ್ತಿದೆ, ಮತ್ತೆ ಈ ರಸ್ತೆಯ ನಿರ್ಮಾಣನ ಯಾವ ಕಂಪನಿಗೆ ಗುತ್ತಿಗೆ ಕೊಟ್ಟಿದ್ದಾರೆ, ಮತ್ತೆ ಈ ರಸ್ತೆ ಮುಗಿದ ಮೇಲೆ ನಾವು ಎಷ್ಟು ಬೇಗ ಇದರಲ್ಲಿ ಮೈಸೂರಿಂದ ಕುಶಾಲನಗರ ತಲುಪಬಹುದು, ಈ ತರದ ಎಲ್ಲ ವಿವರಗಳನ್ನ ಹೇಳ್ತಾ ಹೋಗ್ತೀನಿ. ಮತ್ತೆ ನಾವು ಇದೇ ರೀತಿ ಇನ್ನೂ ಹೆಚ್ಚು ವಿಡಿಯೋ ಮಾಡಲು ನಮ್ಮ ಚಾನೆಲ್ ನ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ಬೆಲ್ ಐಕನ್ ಒತ್ತಿ ನಮ್ಮ ಚಾನೆಲ್ ಬರುವಂತ ಎಲ್ಲ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ಬರ್ತದೆ. ಭಾರತ ಮಾಲಾ ಪರಿಯೋಜನೆ ಫೇಸ್ 1 ರಲ್ಲಿ ನಿರ್ಮಾಣ ಆಗ್ತಿರುವಂತಹ ಕಾರಿಡಾರ್ಗಳಲ್ಲಿ ಒಂದು ಈ ನಮ್ಮ ಮೈಸೂರು ಮಡಿಕೇರಿ ಎಕನಾಮಿಕ್ ಕಾರಿಡಾರ್. ಇದರ ಭಾಗವಾಗಿ ಮೈಸೂರು ಕುಶಾಲನಗರ ಎಕ್ಸ್ಪ್ರೆಸ್ ವೇ ಅಂದ್ರೆ 93 ಕಿಲೋಮೀಟರ್ ಉದ್ದದ ಗ್ರೀನ್ ಫೀಲ್ಡ್ ಆಕ್ಸೆಸ್ ಕಂಟ್ರೋಲ್ಡ್ 4 ಲೇನ್ ರಸ್ತೆ ನಿರ್ಮಾಣ ಆಗ್ತಿದೆ. 2023ನೇ ಮಾರ್ಚ್ ನಲ್ಲಿ ನಮ್ಮ ದೇಶದ ಪ್ರಧಾನಿಗಳಾದ ಮೋದಿಜಿಯವರು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಉದ್ಘಾಟನೆ ನೆರವೇರಿಸಿದ ದಿನವೇ ಈ ಮೈಸೂರು ಕುಶಾಲನಗರ ಎಕ್ಸ್ಪ್ರೆಸ್ ವೇ ಶಿಲಾನ್ಯಾಸ ಕೂಡ ನೆರವೇರಿಸಿದ್ರು. 376 ಕಿಲೋಮೀಟರ್ ಉದ್ದದ ಬೆಂಗಳೂರು ಬಂಟ್ವಾಳ ನಡುವೆ ಸಂಪರ್ಕ ಕಲ್ಪಿಸುವಂತ NH275 ನ ಭಾಗವಾಗಿ ಈ ಒಂದು 115 ಕಿಲೋಮೀಟರ್ ಉದ್ದದ ಮೈಸೂರು ಮಡಿಕೇರಿ ಎಕನಾಮಿಕ್ ಕಾರಿಡಾರ್ ಅಥವಾ ಮೈಸೂರು ಮಡಿಕೇರಿ ಎಕ್ಸ್ಪ್ರೆಸ್ ವೇ ಅಂತ ಕರೀಬಹುದು. ಇದರ ಒಂದು ಭಾಗ ಈ 93 ಕಿಲೋಮೀಟರ್ ಉದ್ದದ ಈ ಒಂದು ಗ್ರೀನ್ ಫೀಲ್ಡ್ ಎಕ್ಸ್ಪ್ರೆಸ್ ವೇ. ಈ ಎಕ್ಸ್ಪ್ರೆಸ್ ವೇನ ಹೆಸರು ಮೈಸೂರು ಕುಶಾಲನಗರ ಎಕ್ಸ್ಪ್ರೆಸ್ ವೇ ಅಂತ ಇದ್ರೂ ಸಹ ಈ ರಸ್ತೆ ಪ್ರಾರಂಭ ಆಗೋದು ಶ್ರೀರಂಗಪಟ್ಟಣ ಹತ್ರ ಬರುವಂತ ಪಶ್ಚಿಮ ವಾಹಿನಿ ಪಕ್ಕದಲ್ಲಿ ಬರುವಂತ ಊರು ನಗುವನಹಳ್ಳಿ ಹತ್ರ. ಇದರಿಂದ ಬೆಂಗಳೂರಿಂದ ಮೈಸೂರಿಗೆ ಹೋಗುವ ಜನ ಮೈಸೂರಿಗೆ ಪ್ರವೇಶಿಸುವ ಅವಶ್ಯಕತೆ ಇರುವುದಿಲ್ಲ. ಶ್ರೀರಂಗಪಟ್ಟಣದ ಹತ್ರನೇ ಈ ರಸ್ತೆ ಪ್ರಾರಂಭ ಆಗೋದ್ರಿಂದ ಮೈಸೂರಿಗೆ ಅವಶ್ಯಕತೆ ಇಲ್ಲದೆಯೇ ಅಲ್ಲಿಗೆ ಬಂದು ಟ್ರಾಫಿಕ್ ಹೆಚ್ಚಿಸುವ ಅಥವಾ ಟ್ರಾಫಿಕ್ ನಲ್ಲಿ ಸಿಕ್ಕಾಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಈ ರಸ್ತೆ ಹಳೆಯ NH275 ಪಕ್ಕದಲ್ಲೇ ಸಾಗಿದ್ರು ಗ್ರೀನ್ ಫೀಲ್ಡ್ ಆಕ್ಸೆಸ್ ಕಂಟ್ರೋಲ್ ರಸ್ತೆ ಆಗಿರೋದ್ರಿಂದ ಹುಣಸೂರು ಪಿರಿಯಾಪಟ್ಟಣಗಳನ್ನು ಬೈಪಾಸ್ ಮಾಡಿ ಕುಂದುವಾಡಿ, ಗುಂಗುರಲ್ ಛತ್ರ ಮತ್ತು ರಾಮನಹಳ್ಳಿ ಮೇಲೆ ಸಾಕ್ತದೆ. ಮತ್ತು ಕುಶಾಲನಗರವನ್ನು ಬೈಪಾಸ್ ಮುಖಾಂತರ ದಾಟಿ ಆನೆಕಾಡಿನ ಹತ್ರ ಇರುವಂತಹ ಗುಡ್ಡೆ ಹೊಸೂರಿನಲ್ಲಿ ಮುಕ್ತಾಯ ಆಗ್ತದೆ. ಮತ್ತು ಮುಂದೆ ಮೈಸೂರು ಮಡಿಕೇರಿ ಎಕನಾಮಿಕ್ ಕಾರಿಡಾರ್ ನ ಭಾಗವಾಗಿ ಗುಡ್ಡೆ ಹೊಸೂರಿನಿಂದ ಮಡಿಕೇರಿವರೆಗೆ 22 ಕಿಲೋಮೀಟರ್ ಉದ್ದದ ಬ್ರೌನ್ ಫೀಲ್ಡ್ ಎಕ್ಸ್ಪ್ರೆಸ್ ವೇ ನಿರ್ಮಾಣ ಆಗಲಿದೆ. ಈ ರಸ್ತೆ ನಿರ್ಮಾಣ ಆದ ನಂತರ ಬೆಂಗಳೂರಿನಿಂದ ಮಡಿಕೇರಿಗೆ ಹೋಗುವಂತ ಜನಕ್ಕೆ ಬಹಳ ಅನುಕೂಲವಾಗಲಿದೆ. ಹಿಂದೆ ಬೆಂಗಳೂರಿಂದ ಮಡಿಕೇರಿಗೆ ಪ್ರಯಾಣಿಸಬೇಕಾದ್ರೆ ನಮ್ಗೆ 7 ರಿಂದ 8 ಗಂಟೆಗಳು ಬೇಕಾಗ್ತಿತ್ತು. ಈ ಹೊಸ ರಸ್ತೆ ನಿರ್ಮಾಣ ಆದ್ಮೇಲೆ 3 ರಿಂದ 4 ಗಂಟೆಗಳಲ್ಲಿ ನಾವು ಬೆಂಗಳೂರಿಂದ ಮಡಿಕೇರಿ ತಲುಪಬಹುದಾಗಿದೆ. ಈ ರಸ್ತೆಯ ಫೀಸಿಬಿಲಿಟಿ ಸ್ಟಡಿ ರಿಪೋರ್ಟ್ ಅನ್ನು ಫೀಡ್ಬ್ಯಾಕ್ ಇನ್ಫ್ರಾ ಕಂಪನಿಯವರು ತಯಾರು ಮಾಡಿದೆ ಮತ್ತು ಇದರ ಲ್ಯಾಂಡ್ ಅಕ್ವಿಜೇಷನ್ ಅನ್ನು 2020ರಲ್ಲೇ ಪ್ರಾರಂಭಿಸಲಾಗಿದೆ. ಈಗ ಪ್ರಸ್ತುತ ಈ ರಸ್ತೆಯ ಲ್ಯಾಂಡ್ ಅಕ್ವಿಜೇಷನ್ ಮುಗಿದಿದ್ದು ಈ ರಸ್ತೆಯಲ್ಲಿ ಅರ್ತ್ ಎಕ್ಸ್ಕವೇಷನ್ ವರ್ಕ್ ಪ್ರಾರಂಭ ಆಗಿದೆ. ಈ ರಸ್ತೆಯ ಕಾಮಗಾರಿನ 4 ಪ್ಯಾಕೇಜ್ಗಳನ್ನಾಗಿ ವಿಂಗಡಿಸಲಾಗಿದೆ. ಇದರ 4 ಪ್ಯಾಕೇಜ್ಗಳನ್ನು DY ಉಪ್ಪರ್ ಅಂಡ್ ಸನ್ಸ್, ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಮತ್ತು KNR ಕನ್ಸ್ಟ್ರಕ್ಷನ್ ಲಿಮಿಟೆಡ್ ಇವರುಗಳು ಗುತ್ತಿಗೆ ಪಡೆದು ಕೆಲಸ ಪ್ರಾರಂಭಿಸಿದ್ದಾರೆ. ಈ ರಸ್ತೆಯನ್ನು HAM ರೀತಿಯ ಮಾಡೆಲ್ ನಲ್ಲಿ ಗುತ್ತಿಗೆ ಕೊಡಲಾಗಿದೆ. ಅಂದ್ರೆ ಇದರ ಅರ್ಥ ಹೈಬ್ರಿಡ್ ಅನ್ಯೂಟಿ ಮಾಡೆಲ್ ಅಂತ. EPC ಮತ್ತು BOT ಮಾಡೆಲ್ಗಳ ಮಿಶ್ರಣ ಇದಾಗಿರುತ್ತೆ. ಅಂದ್ರೆ EPC ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಅಂಡ್ ಕನ್ಸ್ಟ್ರಕ್ಷನ್ ಎಂದ ಅರ್ಥ. ಅಂದ್ರೆ ಸರ್ಕಾರ ರಸ್ತೆ ಕೆಲಸನ ಈ EPC ಮಾಡೆಲ್ ನಲ್ಲಿ ಒಂದು ಕಂಪನಿಗೆ ಗುತ್ತಿಗೆ ಕೊಟ್ರೆ ಆ ಕಂಪನಿನೇ ರಸ್ತೆ ನಿರ್ಮಾಣ ಮಾಡಿ ನಂತರ ರಸ್ತೆನ ಸರ್ಕಾರಕ್ಕೆ ಹಿಂದಿರುಗಿಸಬೇಕಾಗತ್ತೆ. ಮತ್ತು ಈ ರಸ್ತೆಯ ನಿರ್ಮಾಣಕ್ಕೆ ವೆಚ್ಚ ಸರ್ಕಾರ ಕೊಡುತ್ತದೆ. ಮತ್ತೆ ಈ ರಸ್ತೆಯಲ್ಲಿ ಟೋಲ್ ನಲ್ಲಿ ಬರುವಂತಹ ಹಣ ಕೂಡ, ರಸ್ತೆ ಮೇಂಟೆನೆನ್ಸ್ ಇವೆಲ್ಲ ಕೂಡ ಸರ್ಕಾರನೇ ಮಾಡ್ತದೆ. ಮತ್ತು BOT ಅಂತ ಹೇಳಿದ್ರೆ ಬಿಲ್ಟ್ ಆಪರೇಟ್ ಅಂಡ್ ಟ್ರಾನ್ಸ್ಫರ್ ಎಂದು ಅರ್ಥ. ಅಂದ್ರೆ ಸರ್ಕಾರ ರಸ್ತೆ ಕೆಲಸನ ಈ BOT ಮಾಡೆಲ್ ನಲ್ಲಿ ಒಂದು ಕಂಪನಿಗೆ ಗುತ್ತಿಗೆ ಕೊಟ್ರೆ ಆ ಕಂಪನಿ ರಸ್ತೆ ನಿರ್ಮಾಣವನ್ನು ತನ್ನ ಹಣದಿಂದಲೇ ಮಾಡಬೇಕಾಗುತ್ತೆ ಮತ್ತು ಒಂದು ನಿರ್ದಿಷ್ಟ ಅವಧಿಗೆ ರಸ್ತೆಯ ಟೋಲ್ನಲ್ಲಿ ಬರುವಂತಹ ಹಣದಲ್ಲಿ ತಮ್ಮ ಹೂಡಿಕೆಯನ್ನ ಹಿಂಪಡಿಬೇಕು ಮತ್ತು ಆ ಅವಧಿಯವರೆಗೆ ರಸ್ತೆಯ ಮೇಂಟೆನೆನ್ಸ್ ಮತ್ತು ಎಲ್ಲಾ ರೀತಿಯ ನಿರ್ವಹಣೆ ಕೂಡ ಆ ಕಂಪನಿನೇ ಮಾಡಬೇಕಾಗುತ್ತೆ ಮತ್ತು ಆ ಅವಧಿ ಮುಗಿದ ಮೇಲೆ ಸರ್ಕಾರಕ್ಕೆ ಆ ರಸ್ತೆನ ಹಿಂದಿರುಗಿಸಬೇಕಾಗುತ್ತೆ. ಮತ್ತು ಈಗ ಗುತ್ತಿಗೆ ಕೊಟ್ಟಿರುವಂತಹ ರೀತಿಯ HAM ಮಾಡೆಲ್ ಅಂದ್ರೆ ಹೈಬ್ರಿಡ್ ಅನ್ಯೂಟಿ ಮಾಡೆಲ್ ಎಂದ ಅರ್ಥ. ಸರ್ಕಾರ ಈ ಮಾಡೆಲ್ ನಲ್ಲಿ ಒಂದು ಕಂಪನಿಗೆ ರಸ್ತೆಯ ಗುತ್ತಿಗೆಯನ್ನು ಕೊಟ್ರೆ ಸರ್ಕಾರ ಈ ರಸ್ತೆಯ ನಿರ್ಮಾಣಕ್ಕೆ ನಿರ್ಧರಿಸಿರುವ ಒಂದು ಮೊತ್ತನ ಕನ್ಸ್ಟ್ರಕ್ಷನ್ ಕಂಪನಿಗೆ ಕೊಡ್ತದೆ ಮತ್ತು ಇನ್ನು ಉಳಿದ ಹಣನ ಗುತ್ತಿಗೆ ಪಡೆದ ಕಂಪನಿನೇ ಹೊಂದಿಸಬೇಕಾಗುತ್ತೆ. ಮತ್ತು ಈ ರಸ್ತೆಯನ್ನು ನಿರ್ಮಿಸಿ ಒಂದು ನಿರ್ಧರಿಸಿರುವ ಅವಧಿಯ ತನಕ ಟೋಲ್ ಮೂಲಕ ಬರುವ ಹಣದಲ್ಲಿ ತಮ್ಮ ಹೂಡಿಕೆನ ಹಿಂಪಡಿಬೇಕು. ಅಲ್ಲಿವರೆಗೆ ಈ ರಸ್ತೆಯ ನಿರ್ವಹಣೆ ಜವಾಬ್ದಾರಿನ ನೋಡ್ಕೋಬೇಕು. ಅದಾದ ನಂತರ ಸರ್ಕಾರಕ್ಕೆ ಹಿಂದಿರುಗಿಸಬೇಕು. ಈ ರಸ್ತೆಯ ನಿರ್ಮಾಣಕ್ಕೆ 4130 ಕೋಟಿ ವೆಚ್ಚ ಆಗ್ತಿದೆ ಮತ್ತು ಇದರಲ್ಲಿ ತಮ್ಮ ಭಾಗದ ಹೂಡಿಕೆನ ಅಂದ್ರೆ 909 ಕೋಟಿನ ಕೇಂದ್ರ ಸರ್ಕಾರ ಈಗಾಗಲೇ ಅಲಾಟ್ ಕೂಡ ಮಾಡಿದ್ದಾರೆ. ಈ ರಸ್ತೆಯ ಕೆಲಸನ 2026ರಷ್ಟಕ್ಕೆ ಮುಗಿಸಿ ಜನರ ಉಪಯೋಗಕ್ಕೆ ಈ ರಸ್ತೆನ ತೆರೆಯಲಾಗುವುದು ಅಂತ ಸರ್ಕಾರ ಹೇಳಿಕೊಂಡಿದೆ.
ಈ ರಸ್ತೆಯು ಸಿದ್ಧವಾದ್ರೆ ನಮ್ಮ ಭಾರತದ ಸ್ಕಾಟ್ಲೆಂಡ್ ಎಂದೇ ಪ್ರಖ್ಯಾತಿ ಹೊಂದಿರುವಂತಹ ನಮ್ಮ ಮಡಿಕೇರಿಗೆ ಪ್ರವಾಸಿಗರು ಯಾವುದೇ ಟ್ರಾಫಿಕ್ ಒತ್ತಡ ಇಲ್ಲದೆ ಅತಿ ಶೀಘ್ರವಾಗಿ ಪ್ರವಾಸ ಬೆಳೆಸಬಹುದಾಗಿದೆ. ಮುಂಚೆ ಬೆಂಗಳೂರಿನ ಜನರು ವೀಕೆಂಡ್ ಅಂದ್ರೆ ಮೈಸೂರು ಅನ್ಕೊಂತಿದ್ದ ಜನರು ಈಗ ಮಡಿಕೇರಿಗೆ ಸಹ 3 ರಿಂದ 3.5 ಗಂಟೆಗಳಲ್ಲಿ ಪ್ರವಾಸ ಬೆಳೆಸಿ ಅತಿ ಕಮ್ಮಿ ಸಮಯದಲ್ಲಿ ಹಿಂದಿರುಗುವ ವ್ಯವಸ್ಥೆ ಇರೋದ್ರಿಂದ ಮುಂದೆ ಮಡಿಕೇರಿಗೆ ಪ್ರವಾಸ ಹೋಗುವವರ ಸಂಖ್ಯೆ 2 ರಿಂದ 3 ಪಟ್ಟು ಹೆಚ್ಚಾಗೋದ್ರಲ್ಲಿ ಏನೂ ಸಂದೇಹ ಇಲ್ಲ. ಇನ್ನು ಮುಂದಾದ್ರೂ ಹೊರ ರಾಜ್ಯದವರೇ ತುಂಬಿ ತುಳುಕ್ತಿರುವಂತಹ ಮಡಿಕೇರಿಯಲ್ಲಿ ನಮ್ಮ ಸ್ಥಳೀಯ ಕೊಡಗಿನವರು ಒಂದು ಸದಾವಕಾಶನ ಉಪಯೋಗಿಸಿಕೊಂಡು ಹೂಡಿಕೆ ಮಾಡಿ ಲಾಭ ಪಡೆದು ಇನ್ನು ಮುಂದಾದರೂ ತಮ್ಮ ತಲೆಮಾರುಗಳಿಂದ ಬಂದ ಜಾಗನ ಬೇರೆ ರಾಜ್ಯದವರಿಗೆ ಮಾರಿ ಬೆಂಗಳೂರು ಅಥವಾ ಬೇರೆ ನಗರಗಳನ್ನು ಸೇರುವ ಬದಲು ಅಲ್ಲಿಯೇ ನಿಲ್ಲಿಸಿ ತಮ್ಮ ಸಂಸ್ಕೃತಿ ಮತ್ತು ಹಿರಿಯರು ಅರಸಿದ ಭೂಮಿನ ಉಳಿಸ್ಕೊಳ್ಳೋದು ಉತ್ತಮ ಎಂದು ನನ್ನ ಅಭಿಪ್ರಾಯ. ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ನಾವು ಇದೇ ರೀತಿ ಇನ್ನೂ ಹೆಚ್ಚು ವಿಡಿಯೋ ಮಾಡಲು ನಮ್ಮ ಚಾನೆಲ್ನ ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ಒಂದು ಬೆಲ್ ಐಕನ್ ಒತ್ತಿ ನಮ್ಮ ಚಾನೆಲ್ ನಲ್ಲಿ ಬರುವಂತ ಎಲ್ಲ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ಬರ್ತದೆ. ಮತ್ತೆ ಈ ವಿಡಿಯೋನ ಇಲ್ಲಿವರೆಗೂ ವಾಚ್ ಮಾಡಿದ್ಕೆ ಥ್ಯಾಂಕ್ ಯು, ನಮಸ್ಕಾರ, ಧನ್ಯವಾದ.